ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಒಂದೊಂದ್ಸಲ ಈ ಥರನೂ ಆಗ್ಬಿಡುತ್ತೆ ನೋಡಿ. ಅರ್ಜೆಂಟು ನಾಳೆನೇ ಬೇಕು ಅಂದ್ಬಿಟ್ಟು ಕೊಟ್ಟರು. ನನಗೆ ಕೊಟ್ಟರೆ ಹೊಲಿಯೋದಕ್ಕೇನು ಟೆನ್ಷನ್ ಇಲ್ಲ. ಒಂದು ಏನಪ್ಪ ಅಂದರೆ ನನಗೆ ಬಟ್ಟೆ ಚೆನ್ನಾಗಿರಬೇಕು. ಮತ್ತು ಬಟ್ಟೆ ಇದು ನೋಡಿದ್ರೆ ನೋಡಿ, ಲಾಂಗ್ ಬ್ಲೌಸ್ 25 ಇಂಚ್ ಬರುತ್ತೆ. ಲಾಂಗ್ ಬ್ಲೌಸು ಇದಕ್ಕೆ ಬಫ್ ಸ್ಲೀವ್ಸ್ ಬೇಕು ಅಂತಂದರು. ಮತ್ತು ಇಲ್ಲಿ ಉದ್ದ 10 ಇಂಚ್ ಬೇಕು ಅಂತ ಹೇಳಿದ್ರು. ಅದು ಆಮೇಲೆ ಪೈಪಿಂಗ್ ಕೊಡಬೇಕು ಅಂದರೆ ನಾನು ಎಕ್ಸ್ಟ್ರಾ ಬಟ್ಟೆ ತಂದುಕೊಡಿ, ಇದರಲ್ಲಿ ಆಗಲ್ಲ ಅಂತ ಹೇಳಿದೆ. ತಂದುಕೊಟ್ಟಿದ್ರು ಪೈಪಿಂಗ್ 1/4 ಮೀಟ್ರು ಆಯಿತು. ಆದರೆ ಇದು ಬಟ್ಟೆ ಸಖತ್ ಕಡಿಮೆ ಇತ್ತು. ಏನು ಮಾಡೋದು, ತುಂಬಾ ರಿಸ್ಕ್ ಆಯಿತು ಹೊಲಿಯೋಷ್ಟರಲ್ಲಿ. ನನಗಂತೂ ಬಟ್ಟೆ ಚೆನ್ನಾಗಿದ್ರೆ ಬೇಗನೆ ಹೊಲಿದ್ಬಿಡ್ತೀನಿ. ಈ ಬಟ್ಟೆ ನೋಡಿ ಪ್ಯಾಚ್ಗಳು ಮಾಡಿ ಮಾಡಿ ಹೊಲ್ಕೊಂಡು ಇದು. ಆಮೇಲೆ ಅವ್ರ ಬಫ್ ಎಷ್ಟಾಗುತ್ತೆ ಅಷ್ಟು ಇಡಿ ಅಂದ್ರೆ ಇಷ್ಟೇ ಬಫ್ ಬಂದಿರೋದು ನೋಡಿ, ಇಷ್ಟೇ. ಏನು ಮಾಡೋಕ್ಕಾಗಲ್ಲ, ಇರೋ ಬಟ್ಟೆ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದೀನಿ. ಮತ್ತು ಇನ್ನೊಂದಕ್ಕಂತೂ ಬಫೆ ಬರಲಿಲ್ಲ ಬಿಡಿ, ಅದು ಹಂಗೆ ಪ್ಲೇನ್ ಹೊಲ್ದಿದ್ದೀನಿ ನೋಡಿ. ಇದಕ್ಕೆ ಫ್ರಿಲ್ ಇಡಿಸಿದ್ದಾರೆ. ಅದೇ ಈ ಥರ ಎಕ್ಸ್ಟ್ರಾ ಪೀಸ್ ತಂದಿದ್ರು ಅನ್ನಲ್ಲ, 1/4 ಮೀಟ್ರು ಅದರಲ್ಲಿ. ಈ ರೀತಿ ಮಾಡಿದ್ದೀನಿ ನೋಡಿ, ಇಷ್ಟು ಉದ್ದ ಇದೆ. ಒಂದೊಂದ್ಸಲ ಈ ಥರ ಆಗ್ಬಿಡುತ್ತೆ. ಈ ಬಟ್ಟೆ ಇದ್ದರೆ ಹೆಂಗಾದರೂ ಹೊಲ್ದು ಬಿಡ್ಬೋದು. ಬಟ್ಟೆ ಕಮ್ಮಿ ಇದ್ದಾಗ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಹೊಲಿಯೋಕ್ಕೆ ನೋಡಿ. ಇದಾಯ್ತಾ, ಇದಂತೂ ಇದಕ್ಕೂ ಬಫ್ ಹೇಳಿದರು, ಆದರೆ ಬಟ್ಟೆನೇ ಸಾಕಾಗಿಲ್ಲ. ತುಂಬ ಒಂಥರ ನನಗಂತೂ ಬೇಜಾರಾಗಿ ಅವ್ರಿಗೆ ಫೋನ್ ಮಾಡೇ ಹೇಳಿದೆ, ಬಟ್ಟೆನೇ ಇಲ್ಲ ಹೆಂಗೆ ಹೊಲಿಯೋದು ಅಂತ. ಅಯ್ಯೋ ಅದ್ರಲ್ಲಿ ಬಂದಿರೋದೇ ಅಷ್ಟು, ಹೆಂಗೋ ಅಡ್ಜಸ್ಟ್ ಮಾಡಿ ಹೊಲಿರಿ ಅಂದರು ನೋಡಿ. ಇನ್ನೂ ಉದ್ದ ಹೇಳಿದರು, ಆಲ್ರೆಡಿ ಇರುವಷ್ಟಕ್ಕೆ ಅಡ್ಜಸ್ಟ್ ಮಾಡಿದ್ದೀನಿ ನಾನು. ಕೆಳಗಡೆ ಬಟ್ಟೆ ಕೊಡೋಕ್ಕೆ ಬಟ್ಟೆನೂ ಇಲ್ಲ. ಇದು ನೋಡಿ ತಿರ್ಗಿ ಇದೆಲ್ಲ ಪ್ಯಾಚ್ ಮಾಡಿದ್ದೀನಿ ಹಿಂದೆಗಡೆದು. ಅದು ಇದು ಪೀಸೆಲ್ಲ ನೋಡಿ, ಇದು ಬೇರೆ ಪೀಸು ತೆಗೆದು ಇದಕ್ಕೆ ಹಾಕಿ ರೆಡಿ ಮಾಡಿದ್ದೀನಿ. ಬಟ್ಟೆ ಇಲ್ಲ, ಜಾಯಿಂಟ್ ಮಾಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಬೇರೆ ಬಟ್ಟೆ ಕೊಡೋಕ್ಕೂ ಇಲ್ಲ. ಏನು ಮಾಡೋದು, ಕೊನೆಗೆ ಇದನ್ನೇ ರೆಡಿ ಮಾಡಿ. ಮತ್ತು ನೋಡಿ ಇದಕ್ಕೂ ಜಾಯಿಂಟ್ ಎಲ್ಲ ಬಂದಿದೆ. ಅವ್ರಂದ್ರು ಇರೋದ್ರಲ್ಲೇ ನೋಡಿ ಅಡ್ಜಸ್ಟ್ ಮಾಡಿ ಅಂದ್ರೆ ಕೊನೆಗೆ ಇದು ಪ್ಲೇನ್ ಮಾಡಿಬಿಟ್ಟೆ. ಇಲ್ಲಿ ಬಫ್ ಕೊಡೋಕೆ ಬಟ್ಟೆ ಇಲ್ಲ, ಚಿಕ್ಕದು ಬೇಡ ಅಂತ ಹೇಳ್ತಾರೆ. ನಾವೇನು ಮಾಡೋದ ಈ ಥರ ಕೇಳಿದಾಗ. ಇದು ಜಾಸ್ತಿ ತಂದಿಲ್ಲ ಇವರು, ಅದು ಸ್ವಲ್ಪ ಜಾಸ್ತಿ ಇತ್ತು, 1/2 ಮೀಟ್ರ್ ತಂದಿದ್ರು. ಇದು ಬರೀ 1/4 ಮೀಟ್ರು. ಇದು ಫ್ರಿಲ್ ಕೊಡೋಕ್ಕೆ ಪೈಪಿಂಗ್ಗೆ ಸರೋಯ್ತು. ಆಯಿತಾ ನೋಡಿ, ಈ ರೀತಿ ಬಂದಿದೆ. ಏನು ಮಾಡೋದು ಈ ಥರ ಆದಾಗ, ತುಂಬಾ ಕಷ್ಟ ಆಗುತ್ತೆ ರೀ. ದೊಡ್ಡ ದೊಡ್ಡ ಬ್ಲೌಸ್ಗಳು ಅಂದಾಗ ನನಗೆ ಬಟ್ಟೆ ಇದ್ದರೆ ಹೊಲಿಯೋಕ್ಕೇನೂ ಪ್ರಾಬ್ಲಮ್ ಇಲ್ಲ. ಬಟ್ಟೆ ಇಲ್ಲ ಅಂದರೆ ಸಖತ್ತು ಬೇಜಾರಾಗುತ್ತೆ. ಹೆಂಗೆ ಹೊಲಿಯೋಕ್ಕಾಗುತ್ತೆ ಹೇಳ್ರಿ ಅಲ್ವಾ ಫ್ರೆಂಡ್ಸ್. ಈ ರೀತಿ ನಿಮಗೂ ಯಾರಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಒಂದು ಕಮೆಂಟ್ ಮಾಡಿ. ತುಂಬ ಟೈಮ್ ತಗೋತು ಹೊಲಿಯೋದು. 1 ಅವರ್ ಕೆಲಸ ಆದ್ರೂ ಜಾಸ್ತಿ ಟೈಮ್ ತಗೋತು. ಇರಿಟೇಷನ್ ಆಯಿತು. ಮತ್ತು ಇದು ನೋಡಿ, ಇದು ಅಗಲ ಇದೆ, ಸೊಂಟದ ಪಟ್ಟಿ ಬಂದು ಅಗಲ ಇದೆ. ಇದು ಬಟ್ಟೆ ಕಮ್ಮಿ ಇದೆ. ಅಯ್ಯೋ ಬಿಚ್ಚಿ ಮತ್ತೆ ಸಣ್ಣದಾಗಿ ಫ್ರಿಲ್ ಕೊಡಿ ಅಂತಾರೆ. ಇದು ಸಣ್ಣದಾಗಿ ಫ್ರಿಲ್ ಕೊಟ್ಟರೆ ಬಟ್ಟೆನೇ ಸಲ್ಲ. ಇದು ನೋಡಿ, ಇದೇನಾದರೂ ಸಣ್ಣದಾಗಿ ಫ್ರಿಲ್ ಕೊಟ್ಟರೆ ಬಟ್ಟೆನೇ ಸಾಕಾಗಲ್ಲ. ಹಿಂಗೆ ದೊಡ್ಡ ಕೊಟ್ಟಿನೇ ಇಷ್ಟೊಂದಾಗೈತೆ. ಏನು ಮಾಡೋದು ನೋಡಿ, ಇರುತ್ತೆ ಹಿಂಗಾಗುತ್ತೆ. ಏನು ಮಾಡ್ತೀರಾ, ಹೊಲ್ದೆ ಇದೊಂದು. ಆಮೇಲೆ ಒಳಗಡೆ ಟಕ್ ಹಿಡ್ದಿದ್ದೀನಿ. ಇದು ಲೈನಿಂಗೆಲ್ಲ ಅವರೇ ತೊಗೊಬಂದಿದ್ರು. ಎಲ್ಲರೂ ಟಕ್ ಹಿಡ್ದಿದ್ದೀನಿ ನೋಡಿ, ಇಷ್ಟು ಉದ್ದ ಟಕ್ ಹಿಡ್ದಿದ್ದೀನಿ. ಬೇಕು ಅಂದರೆ ಬಿಚ್ಕೋಬೋದು ಅವರು. ಅವರೇ ಹೇಳಿದ್ದು ಒಂದು ಉದ್ದ ಹಿಡಿದು ಬಿಡಿ, ನಾವು ಬೇಕು ಅಂದರೆ ಆಮೇಲೆ ಬಿಚ್ಕೋತೀವಿ ಅಂತ. ಇದೊಂದು ಆಯಿತಾ. ಇದು ಬಂದ್ಬಿಟ್ಟು ರೆಡಿನೇ ಇತ್ತು, ಅಂದರೆ ಸೈಡ್ ಮಾತ್ರ ಅಟ್ಯಾಚ್ ಮಾಡಿದ್ದೀನಿ. ಅಟ್ಯಾಚ್ ಮಾಡಿ ಜಿಪ್ ಹಾಕಿರೋದು ಇದು ನೋಡಿ. ಇದು ಆಲ್ರೆಡಿ ರೆಡಿ ಇತ್ತು, ನಾನೇನೂ ಮಾಡಿಲ್ಲ. ದಾರ ಹಾಕಿದ್ದೀನಿ ಮತ್ತು ಸೈಡಲ್ಲಿ ಜಿಪ್ ಹಾಕಿದ್ದೀನಿ ಅಷ್ಟೇ, ಏನೂ ಮಾಡಿಲ್ಲ. ಇದಕ್ಕೆ ಸೈಡಲ್ಲಿ ಜಿಪ್ ಹಾಕಿ ಅಟ್ಯಾಚ್ ಮಾಡಿರೋದು. ಇದಕ್ಕೆ ಮಾತ್ರ ಎಲ್ಲ ಸ್ಟಿಚ್ ಮಾಡಿ ಜಿಪ್ ಹಾಕಿ ಟ್ಯಾಗೆಲ್ಲ ರೆಡಿ ಮಾಡಿದ್ದೀನಿ. ಡ್ರೆಸ್ಗಳೇನಿಲ್ಲ, ಚೆನ್ನಾಗಿ ಬಂದಿದೆ. ಆದರೆ ನಾನು ಹೇಳ್ದಂಗೆ ಟೈಮು ಒಂದೇ ದಿನಕ್ಕೆ ಕೊಟ್ಟರು ನನಗೇನೂ ಇಲ್ಲ. ಆದರೆ ಬಟ್ಟೆ ಚೆನ್ನಾಗಿರ್ಬೇಕು. ಬಟ್ಟೆ ಇದ್ರೆ ಬೇಕಾದರೆ ನೀವು ಎಷ್ಟೇ ಕೊಟ್ಟರು ಹೊಲ್ದು ಬಿಡ್ಬೋದು. ಬಟ್ಟೆನೇ ಇಲ್ಲ ಅಂದರೆ ಹೆಂಗೆ ಹೊಲಿಯೋಕ್ಕಾಗುತ್ತೆ ಅಲ್ವಾ. ತುಂಬ ಬೇಜಾರಾಗುತ್ತೆ. ಎಲ್ಲ ಹೊಲ್ದಿಕ್ಕಿದ್ದೀನಿ, ನೆನ್ನೆನೇ ಕೊಡಬೇಕಿತ್ತು, ಅದು ಬಂದಿಲ್ಲ. ಅಂದರೆ ಹಾಗೆ ಎಲ್ಲ ರಾತ್ರಿ ಕೂತ್ಕೊಂಡು ಉಕ್ಸೆಲ್ಲ ಹಾಕಿರೋದು. ಹಾಗಾಗಿ ಇವಾಗ ಬರ್ಬೋದು. ನೆನ್ನೆನೇ ಬೇಕು ಅಂತ ಹೇಳಿದ್ದವರು, ಇವಾಗ ಬರ್ತಾರೇನೋ ನೋಡಬೇಕು. ಹಾಗಾಗಿ ಒಂದೊಂದು ಸಲ ಈಗ ಆಗುತ್ತೆ ಫ್ರೆಂಡ್ಸ್. ಏನು ಮಾಡೋದು, ಟೈಲರಿಂಗ್ ಕೆಲಸದಲ್ಲೇ ಅಷ್ಟು ಏನೋ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ದಂಗೆ ಮಾಡಬೇಕು. ನಾನು ಬಟ್ಟೆನೂ ಅಷ್ಟು ಗಮನಿಸಲಿಲ್ಲ, ಫೋಲ್ಡ್ ಮಾಡಿದ್ರಲ್ಲ ನೋಡಿಲ್ಲ. ಅವ್ರು ನೋಡಿದ್ರೆ ಇದು ಲೆಂತ್ನ 20-25 ಇಂಚ್ ಹೇಳ್ತಾರೆ. ಎಲ್ಲಿಂದ ಇದು ಮಾಡೋದು, ಇದು ಲೆಂತು
ಇದು 10 ಇಂಚ್ ಬೇಕು ಅಂತಾರೆ. ಏನು ಮಾಡೋದಪ್ಪ, ಹಂಗಾಗುತ್ತೆ ಒಂದೊಂದ್ಸಲ. ನೋಡ್ಬಿಟ್ಟು ಬಟ್ಟೆ ನೋಡ್ಬಿಟ್ಟೆ ತೊಗೋಬೇಕು ಅನಿಸುತ್ತೆ. ಏನು ಮಾಡ್ತೀರಾ, ಈ ರೀತಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಒಂದೊಂದ್ಸಲ ಈಗ ಆಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಕೆಲಸನೇ ಅದಲ್ವಾ, ಮಾಡಲೇಬೇಕು, ಹೌದಲ್ಲ. ಒಂದೊಂದ್ಸಲ ಈಗ ಆಗುತ್ತೆ, ಏನೋ ಮಾಡೋಕ್ಕಾಗತ್ತೆ. ಇದಂತೂ ಇನ್ನೂ ಉದ್ದ ಇದೆ, ಇರುವಷ್ಟು ಬಟ್ಟೆಗೆ ಅಡ್ಜಸ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ನಮ್ಮದು ಟೈಲರ್ ಕೆಲಸಗಳೇ ಅಷ್ಟು, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಬೇಕು. ಓಕೆನಾ, ಈ ರೀತಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.